ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್. ಇವತ್ತು ನಾನು ಕ್ಯಾನ್ವಾಸ್ ಹಾಕಿ ಒಂದು ಬ್ಯಾಕ್ ನೆಕ್ ಡಿಸೈನು ಅದನ್ನು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ನಿಮಗೆ ಹಾಗೆಯೇ ಟೈಲರಿಂಗ್ ಮೋಟಿವೇಟ್ ವಿಡಿಯೋ ತುಂಬ ದಿವಸ ಆಯಿತು ಮಾಡ್ದೇನೆ. ಹಾಗೆಯೇ ಇವಾಗ ತುಂಬ ಬ್ಯುಸಿ, ಎಲ್ಲ ಟೈಲರ್ಸ್ಗಳು ತುಂಬ ಬ್ಯುಸಿ ಇರೋದ್ರಿಂದ ಯಾರಿಗೂ ಸಹಿತ ನೋಡೋ ಅಂಥ ವಿಡಿಯೋನ ನೋಡೋಕ್ಕಾಗೋದೇ ಇಲ್ಲ. ಅದರಿಂದ ಕೇಳಿ ಒಂದು ಮೋಟಿವೇಟ್ ಆಗೋವಂಥ ವಿಡಿಯೋನ ಮಾಡಿದೆ, ತುಂಬ ದಿವಸ ಆಯಿತು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಟೈಲರಿಂಗ್ ಟಿಪ್ಸ್ ಜೊತೆಗೆ ಟೈಲರಿಂಗ್ ಕೆಲಸದಲ್ಲಿ ಏನೆಲ್ಲ ಅನುಭವ ಆಗುತ್ತೆ, ಹಾಗೆ ಟೈಲರಿಂಗ್ ಕಸ್ಟಮರ್ಗಳು ಯಾವ ರೀತಿ ಇರ್ತಾರೆ, ನಾವು ಅವ್ರನ್ನ ಯಾವ ರೀತಿ ಫೇಸ್ ಮಾಡಬೇಕು, ಹಾಗೆ ನಾವು ಎಷ್ಟು ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕಿಂತನೂ ನಾವು ಒಂದು ಇಷ್ಟಪಟ್ಟು ಕೆಲಸ ಮಾಡಬೇಕು, ಹಾಗೆ ನಮ್ಮ ಒಂದು ಬುದ್ಧಿವಂತಿಕೆ ಅನ್ನೋದು ಟೈಲರಿಂಗ್ ಕೆಲಸದಲ್ಲಿ ಬೇಕೇ ಬೇಕು. ಅಂತಹ ಕೆಲವೊಂದು ಟಿಪ್ಸ್ಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ನೋಡಿ, ನಾವು ಯಾವಾಗಲೂ ತುಂಬ ಕಷ್ಟಪಡ್ತೀವಿ, ರಾತ್ರಿ ಹಗಲು ಸ್ಟಿಚ್ ಮಾಡ್ತೀವಿ, ದುಡ್ಡೇ ಉಳಿಯೋದಿಲ್ಲ, ಹಾಗೆಯೇ ನಮ್ಗೆ ಏನೂ ಇಂಪ್ರೂವ್ಮೆಂಟೇ ಇಲ್ಲ ಅನ್ನೋದನ್ನು ನೀವು ಫಸ್ಟ್ ಬಿಟ್ಬಿಡಿ. ಯಾಕಂದರೆ ಈ ಕಡಿಮೆ ದುಡ್ಡು ಕೊಡೋ ಅಂಥ ಕಸ್ಟಮರು, ಹಾಗೆ ತುಂಬ ಚೊರೆ ಮಾಡೋವಂಥ ಕಸ್ಟಮರು, ಹಾಗೆ ನಿಮ್ಮ ಕೆಲಸಕ್ಕೆ ಒಂದು ಬೆಲೆ ಇಲ್ಲದೇ ಚೌಕಾಸಿ ಮಾಡೋ ಕಸ್ಟಮರ್, ಇವ್ರನ್ನೆಲ್ಲ ಬಿಟ್ಬಿಡಿ. ಯಾಕಂದರೆ ಅವ್ರನ್ನ ಹಿಡ್ಕೊಂಡಿದ್ರೆ ನಾವು ಯಾವತ್ತೂ ಕೆಲಸದಲ್ಲಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಏನಂತೀರಾ ಈ ಮಾತಿಗೆ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ಹೇಗಂದರೆ ನಾವು ಟೈಲರು ನಮಗೆ ಕೂತು ಕೆಲಸ ಮಾಡ್ತೀವಿ ಅನ್ನೋದು ಬಿಟ್ಟರೆ ನಮಗೆ ಮೆಂಟಲಿ ತುಂಬಾ ಪ್ರೆಷರ್ ಇರುತ್ತೆ. ಈ ಕಡೆಯಿಂದ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಈ ಕಡೆಯಿಂದ ಮತ್ತೊಬ್ಬರು ಬ್ಲೌಸ್ ಬೇಕು, ಸ್ಯಾರಿ ಫಾಲು ಜಿಗ್ಜಾಗ್ ಆಗಿದೆಯಾ, ಕುಚ್ಚಾಗಿದೆಯಾ, ಎಂಬ್ರಾಯ್ಡ್ರಿ ಆಗಿದೆಯಾ ಅಂತ ಫೋನ್ ಮಾಡ್ತಾರೆ. ಆಗ ನಮಗೆ ಒಂದು ಕೆಲಸ ಜೊತೆಗೆ ಇನ್ನೊಂದು ಕೆಲಸ ಬಂದುಬಿಡುತ್ತೆ. ಹಾಗೆ ಬರೋವಂಥ ಕಸ್ಟಮರ್ಗಳನ್ನು ಹ್ಯಾಂಡಲ್ ಮಾಡಬೇಕು. ನೋಡಿ, ನಾವು ಮೈಂಡನ್ನು ಕಾಮಾಗಿ ಇಟ್ಕೊಂಡು ಹೊಲಿಬೇಕು, ಹಾಗೆ ನಾವು ಆರಾಮಾಗಿ ಹೊಲಿಬೇಕು ಅಂತ ಕೂತಾಗ ಇನ್ಯಾರೋ ಬಂದು ನಮ್ಮನ್ನು ಡಿಸ್ಟರ್ಬ್ ಮಾಡಿರ್ತಾರೆ. ಅದೇ ರೀತಿ ಆಯಿತು. ನಾನು ನಿನ್ನೆ ಮಧ್ಯಾಹ್ನ ಬಟ್ಟೆ ಹೊಲಿತಾ ಇದ್ದೆ. ನನ್ನ ಹತ್ರ ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು 15 ವರ್ಷದಿಂದ ಬಟ್ಟೆ ಹೊಲಿಸುವಂಥ ಕಸ್ಟಮರ್ ಅವರು. ಅವರಿಗೆ ನಾನು ಒಂದು ವರ್ಷದಿಂದ ಅಂತೆ, ನನಗೂ ಆ ಬ್ಲೌಸ್ ನೆನಪಿಲ್ಲ, ಅವ್ರು ಹೇಳಿದ್ರು ಹಾಕೊಂಬಂದಿದ್ರು. ಒಂದು ವರ್ಷದಿಂದ ಹೋದ ವರ್ಷ ಇದೇ ಟೈಮಿಗೆ ಹೊಲಿಸಿದ್ರಂತೆ. ಆ ಬ್ಲೌಸ್ ಹಾಕೊಂಬಂದರು. ಏನ್ರಿ ಅಕ್ಕ ಈ ರೀತಿ ಹೊಲ್ಬಿಟ್ಟಿದ್ದೀರಾ, ನೋಡಿ ಇದು ಲೂಸ್ ಆಗಿದೆ, ಇಲ್ಲೆಲ್ಲ ದೊಗ್ಲ ಆಗಿದೆ ಅಂತ ಹೇಳಿದ್ರು. ನನಗೆ ಇಲ್ಲ, ಇದು ಸದ್ಯ ಈಗ ಹೊಲ್ದಂಗೆ ನೆನಪಿಲ್ವಲ್ಲ ನನಗೆ ಈ ಬ್ಲೌಸು, ಯಾವಾಗ ಹೊಲಿಸಿದ್ರಿ, ನನ್ನ ಹತ್ರ ಹೊಲಿಸಿದ್ದೆ ನಾನು ನಿಜವಾಗ್ಲೂ ಅಂದೆ. ಹೌದು, 1 ವರ್ಷ 1.5 ವರ್ಷ ಆಗಿರ್ಬೋದು ಈ ಬ್ಲೌಸ್ ಹೊಲಿಸಿ, ಇವತ್ತೇ ಹಾಕಿರೋದು ನಾನು ಅಂತ ಹೇಳಿದ್ರು. ನಂಗೆ ಅವಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ನಿಮಗೇನು ಅನಿಸುತ್ತೆ ಅಂತ ಹೇಳಿ ಆವಾಗ ಹೇಳಿದೆ ನಾನು, ನಿಮಗೆ ಬ್ಲೌಸ್ ಕೊಟ್ಟು 1 ದಿವಸ 2 ದಿನದೊಳಗೇ ಬ್ಲೌಸ್ ಹಾಕ್ಬಿಟ್ಟು ನಿಮಗೆ ಫಿಟ್ಟಿಂಗ್ ಲೂಸು ಟೈಟು ಇದ್ದರೆ ನನಗೆ ಹೇಳಬೇಕು. ಅದ್ಬಿಟ್ಟು 1.5 ವರ್ಷ ಆದಮೇಲೆ ನೀವು ಹೊಲ್ಕೊಟ್ಟಿರೋ ಬ್ಲೌಸ್ ಹಾಕೊಂಡಿದ್ದೀನಿ, ಈಗ ಲೂಸು ಟೈಟು ಅಂದರೆ ಈ ಮಾತಿಗೆ ನಗಬೇಕಾ ಅಳಬೇಕಾ ಒಂದು ಗೊತ್ತಾಗಿಲ್ಲ ನನಗೆ. ಹಾಗೆಯೇ 1.5 ವರ್ಷ ಯಾರಿಗೆ ಟೈಮ್ ಕೊಡೋಕ್ಕಾಗತ್ತೆ? ಹಾಗಂತ ಆ ಬ್ಲೌಸ್ ಹಾಳಾಗೋವರೆಗೂ ನಾವೇ ಅದಕ್ಕೆ ವಾರಸ್ದಾರಾಗಿರ್ಬೇಕಾ? ಈ ಪ್ರಶ್ನೆನೂ ನನಗೆ ತುಂಬಾ ಕಾಡ್ತಾ ಇರುತ್ತೆ. ನನಗೆ ಆಮೇಲೆ ತುಂಬ ಸಿಟ್ಟು ಬಂತು. ನಾನು ಹೇಳಿದೆ, ನೋಡಿ ಅಕ್ಕ, ನೀವು ಹೊಲ್ಕೊಟ್ಟು 1 ದಿನ 2 ದಿನದೊಳಗಡೆ ಆ ಬ್ಲೌಸನ್ನು ಹಾಕಿ ನೋಡಿ, ಏನಾದರೂ ಕಂಪ್ಲೇಂಟ್ ಇದ್ದರೆ ಹೇಳಬೇಕು. ನಾವು ಹೇಗಂದರೆ 1 ತಿಂಗಳು ದಪ್ಪ, ಈಗ ನಾವು ಲೇಡೀಸ್ ಹಾಗೆ ಒಂದು ಸ್ವಲ್ಪ ದಿನ ಏನೋ ಖುಷಿಯಲ್ಲಿರ್ತೀವಿ, ಏನೋ ಟೆನ್ಷನ್ ಇಲ್ಲದೆ ಇರ್ತೀವಿ ಅಂದಾಗ ಸ್ವಲ್ಪ ದಪ್ಪ ಆಗೋದು ಸಹಜ. ಅದೇ ನಮಗೆ ಏನಾದರೂ ಒಂದು ಸ್ವಲ್ಪ ಚಿಕ್ಕದಾಗಿ ಟೆನ್ಷನ್ ಬಂತು ಅಂದರೆ, ನಮ್ಮ ಮೈಂಡ್ ಒಳಗೆ ಒಂದು ಟೆನ್ಷನ್ ಕೊರಿತಾ ಇತ್ತು ಅಂದರೆ, ಚಿಂತೆ ಕೊರಿತಾ ಇತ್ತು ಅಂದಾಗ ವೀಕ್ ಆಗ್ತೀವಿ. ಈ ರೀತಿ ಆದಾಗ ಬ್ಲೌಸ್ಗಳು ಲೂಸು ಟೈಟು ಆಗೋದು ಇದ್ದಿದ್ದೆ. ಈಗ ಮನುಷ್ಯನ ಬಾಡಿ ಒಂದೇ ರೀತಿ ಇರೋದಿಲ್ಲ, ದಪ್ಪ ಸಣ್ಣ ಆಗ್ತಾನೆ ಇರ್ತಾರೆ. ಅದು ನಾವೀಗ ದಪ್ಪ ಸಣ್ಣ ಆದಾಗ ನಮಗೆ ಫಸ್ಟಾಗಿ ಫಾಲ್ಟ್ ಬರೋದೇನು ಅಂತಂದರೆ, ಬ್ಲೌಸು ಲೂಸ್ ಆಗೋದು, ಶೋಲ್ಡರ್ ಡ್ರಾಪ್ ಆಗೋದು, ಹಾಗೆ ಕಂಕ್ಳ ಹತ್ರ ಕುಪ್ಪೆ ಬರೋದು, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. 1.5 ವರ್ಷ ಆದಾಗ ಅವರು ಬಾಡಿಯಲ್ಲಿ ಚೇಂಜಸ್ ಆಗದೇ ಇರುತ್ತಾ? ಈ ಮಾತು ಕೇಳಿ ನನಗೆ ಅವಾಗ ಸಿಟ್ಟು ಬಂದು ನಾನು ಹೇಳಿದೆ, ಇನ್ನೊಂದು ಸತಿ ಅವ್ರ ನನ್ನ ಹತ್ರ ಹೊಲಿಯೋಕ್ಕೆ ಕೊಡದೇ ಇದ್ರೂ ಪರವಾಗಿಲ್ಲ, ನೋಡಿ ಅಕ್ಕ, ನೀವು ಈ ರೀತಿ ಇಷ್ಟು ದಿವಸ ಟೈಮ್ ತೊಗೋಬಾರ್ದು. ನಿಮ್ಮ ಬ್ಲೌಸ್ ಏನೇ ಸರಿ ಮಾಡಿಸೋದಿರಲಿ ಅಥವಾ ಟೈಟ್ ಮಾಡಿಸೋದು ಲೂಸ್ ಮಾಡಿಸೋದು ಏನೇ ಇರಲಿ, ಅದಕ್ಕೆ 2-3 ದಿನದೊಳಗಡೆ ಟೈಮ್ ಇರುತ್ತೆ ಅಂತ ಹೇಳಿದೆ. ವರ್ಷಾನುಗಟ್ಲೆ ಆದರೂ ಆ ಬ್ಲೌಸು ಕಲರ್ ಹೋದ್ರು, ಹಾಳಾದರೂ, ಪಿಂಜಿದ್ರು, ಅಥವಾ ಹೊಲಿಗೆ ಟೈಟ್ ಆದರೂ ಲೂಸ್ ಆದರೂ ಎಲ್ಲದಕ್ಕೂ ನಾವೇ ಜವಾಬ್ದಾರಿನ ಅಲ್ವಾ? ನನಗೆ ಈ ಥರ ನಾವೇನೋ ಒಂದು ಫ್ರೀಯಾಗಿ ಹೊಲಿಯೋಣ, ಏನೋ ಒಂದು ಹೊಸ ಡಿಸೈನ್ ಟ್ರೈ ಮಾಡ್ತಾಯಿದ್ದೀವಿ, ಹೊಲಿತಾರೋಣ ಅಂದಾಗ ಬಂದು ಈ ರೀತಿ ತಲೆ ತಿಂತಾರೆ. ಹೀಗಾಗಿ ನಾನು ಹೇಳೋದೇನು ಅಂದರೆ, ಒಂದು 15 ವರ್ಷ 20 ವರ್ಷ ಇರೋವಂಥ ಕಸ್ಟಮರ್ಗಳಿಗೆ ನಾವು ಜಾಸ್ತಿ ದುಡ್ಡು ಸಹ ಹೇಳೋಂಗಿಲ್ಲ. ನಾವು 15 ವರ್ಷದಿಂದ ಏನು ನಾವು 100 ರೂಪಾಯಿ 150 ರೂಪಾಯಿ ತಗೊಳ್ತಿರ್ತೀವೋ ಅದೇ ದುಡ್ಡನ್ನು ಈಗ ತಗೋಬೇಕಾಗತ್ತೆ. ಅದರಿಂದ ಸ್ವಲ್ಪ ನೀವು ಅವ್ರನ್ನ
ಬಿಟ್ಬಿಡಿ. ಒಂದೆರಡು ಸತಿ ಅವ್ರು ಬೇರೆ ಟೈಲರ್ ಹತ್ರ ಹೊಲಿಸಿದಾಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗುತ್ತೆ. ನೀವು ಮತ್ತು ಕ್ಲೋಸ್ ಫ್ರೆಂಡ್ಸು ಅಂತ ತುಂಬ ವರ್ಷದಿಂದ ಹೊಲ್ಕೊಡ್ತಿರ್ತಾರೆ. ಹೌದು, ಅವರು ಅಷ್ಟೇ ಒಂದು 10-20 ರೂಪಾಯಿ ಜಾಸ್ತಿ ಕೊಡೋದಕ್ಕೂ ತುಂಬ ಚರ್ಚೆ ಮಾಡ್ತಾ ಇರ್ತಾರೆ. ಹೀಗಿದ್ದಾಗ ನಾವು ಎಷ್ಟೇ ವರ್ಷ ಬಟ್ಟೆ ಹೊಲಿದ್ರೂ ಸಹಿತ ಇಂಪ್ರೂವ್ಮೆಂಟ್ ಅನ್ನೋದು ಕಾಣೋದಕ್ಕಾಗೋದಿಲ್ಲ. ಇದು 100ಗೆ 100% ನಿಜ. ಯಾಕಂದರೆ ನಾನು ಫೇಸ್ ಮಾಡಿರೋಂತಹ ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಫ್ರೆಂಡ್ಸ್, ನೀವು ಏನು ಅಂದರೆ ಸ್ಮಾರ್ಟಾಗಿ ಕೆಲಸ ಮಾಡಿ ಬೇಗನೆ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಬೇಕು. ನಾವು ಹೇಗೆ ಟೈಲರ್ಸ್ ಅಂತಂದರೆ ನೋಡಿ, ಈಗ ಸೀಸನ್ ಅಲ್ವಾ, ಈ ಟೈಮಲ್ಲಿ ಎಲ್ಲರೂ ಊರಿಗೆ ಹೋಗ್ತಾ ಇರ್ತಾರೆ, ಟ್ರಿಪ್ಪು ಎಂಜಾಯ್ ಮಾಡ್ತಾ ಇರ್ತಾರೆ. ನಾವು ಮಾತ್ರ ಶಾಪಲ್ಲಿ ಮನೆಯಲ್ಲೇ ಕೂತ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀವಿ. ಎಲ್ಲ ಆಸೆಗಳನ್ನು ನಮಗಿರೋಂತಹ ಒಂದು ಈ ಟೈಮ್ ಅಂದರೆ ಈ ಟೈಮಲ್ಲಿ ಮಕ್ಕಳು ಮನೆಗಿರ್ತಾರೆ, ಹಾಗೆ ರಜೆ ಟೈಮು, ಊರಿಂದ ನೆಂಟರು ಬಂದಿರ್ತಾರೆ, ಅಥವಾ ನಾವೇ ಊರಿಗೆ ಹೋಗ್ಬೇಕಾಗಿರುತ್ತೆ. ಅದನ್ನೆಲ್ಲದನ್ನು ತ್ಯಾಗ ಮಾಡಿ ನಾವು ಬಟ್ಟೆ ಸ್ಟಿಚ್ ಮಾಡ್ತಾ ಇರ್ತೀವಿ. ಆದರೂ ಸಹಿತ ನಾವೊಂದು ಅರ್ನಿಂಗ್ಸ್ ಅನ್ನೋದನ್ನು ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಈ ಕೆಲಸ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಹಾಗೆಯೇ ಯಾರಿಗೆಲ್ಲ ಬಟ್ಟೆ ಸೀಸನ್ ತುಂಬ ಇದೆ, ನಿಮಗೂ ಸಹಿತ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹೌದು, ಪ್ರತಿಯೊಬ್ಬ ಟೈಲರು ಅಂದರೆ ಕಾಯಂ ಟೈಲರ್, ತುಂಬ ವರ್ಷದ ಟೈಲರ್ ಆಗಿರ್ತಾರೆ, ತುಂಬ ಬಟ್ಟೆ ಬರ್ತಾಯಿದೆ ಅಂದರೆ ಪಾಪ ಊಟ ತಿಂಡಿ ಮಾಡೋದಕ್ಕೂ ಸಹಿತ ಟೈಮು ಸಿಗೋದೇ ಇಲ್ಲ. ನಿನ್ನೆನೂ ನನಗೆ ಹಾಗೆ ಆಯಿತು. ನಾನು ಇನ್ನೇನು ತಟ್ಟೆಗೆ ಕೈ ಹಾಕಿ ಊಟ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕಸ್ಟಮರ್ ಬಂದರು. ಮನೆಯಲ್ಲಿ ಟೈಲರಿಂಗ್ ಮಾಡೋದ್ರಿಂದ ಈ ಸಮಸ್ಯೆಗಳು ಇದ್ದಿದ್ದೆ. ಆದರೆ ಅವ್ರು ಬಂದಾಗ ಅವರು ನಮಗೆ ಖುಷಿಯಾಗುವಂಥ 2 ಮಾತಾಡಲಿಲ್ಲ. 1.5 ವರ್ಷದ ಹಿಂದೆ ಹೊಲಿಸಿದ ಬ್ಲೌಸನ್ನು ಹಿಡ್ಕೊಂಡು ಸರಿಯಾಗಿಲ್ಲ ಅಂತೇಳಿ ತಲೆ ತಿಂತಾಯಿದ್ರು. ಈ ರೀತಿ ಎಲ್ಲ ಮಾಡ್ತಾರೆ. ನಾವಿರೋಂಥ ಪೊಸಿಷನನ್ನು ಅವ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಾವು ಸ್ಮಾರ್ಟಾಗಿ ಕೆಲಸ ಮಾಡಬೇಕು, ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಬೇಕು. ನಾವೀಗ ಹೊಸ ಕಸ್ಟಮರ್ಗಳಿಗೆ, ನೀವೀಗ ಒಂದು ಹೊಸ ಕಸ್ಟಮರ್ ಬರಲಿ, ಅವರು ಎಷ್ಟು ಅಂತ ಕೇಳ್ತಾರೆ. ಆವಾಗ ನಾವು ಒಂದು ಬ್ಲೌಸ್ಗೆ 400, 500 ನಾವು ಡಿಸೈನ್ ಇಟ್ಟು ಹೊಲಿದ್ರೆ ಇಷ್ಟ ಆಗುತ್ತೆ, ನಾರ್ಮಲ್ ಬ್ಲೌಸ್ಗೆ ಇಷ್ಟ ಆಗುತ್ತೆ ಅಂತ ಒಂದು 50 ರೂಪಾಯಿ ಜಾಸ್ತಿನೇ ಹೇಳಿ. ಅದೇ ನೀವು ಕಡಿಮೆ ಹೇಳಿದ್ರಿ ಅಂದರೆ ಇನ್ನೂ 50 ರೂಪಾಯಿ ಕಡಿಮೆ ಮಾಡ್ತಾರೆ ಅಲ್ವಾ. ಹೊಸ ಕಸ್ಟಮರ್ ಬಂದಾಗ ನಾವು ಜಾಸ್ತಿ ಅಮೌಂಟನ್ನು ಹೇಳ್ಬೋದು. ಅವರಿಗೂ ಗೊತ್ತಿರುತ್ತೆ ಬೇರೆ ಕಡೆ ಎಲ್ಲ ಸ್ಟಿಚ್ ಮಾಡಿಸಿರ್ತಾರೆ, ನಮ್ಮ ಬೆಲೆನೇ ಕಡಿಮೆ ಅಂತ ಅನಿಸುತ್ತೆ. ಆದರೆ ಫ್ರೆಂಡ್ಸು, ಪೇಟೆ ಟೈಲರ್ಗಳಿಗಿಂತ ಅಂದರೆ ಶಾಪಲ್ಲಿ ಟೈಲರಿಂಗ್ ಮಾಡೋ ಟೈಲರ್ಗಳಿಗಿಂತನೂ ನಾವು 50 ರೂಪಾಯಿ ಕಡಿಮೆ ತಗೊಳ್ತಾ ಇರ್ತೀವಿ. ಆದರೂ ಸಹಿತ ನಮ್ಮ ಮನೆ ಹತ್ರ ಹೊಲಿದಿದ್ದೀವಿ ಅಂದರೆ ನಮಗೆ ವ್ಯಾಲ್ಯೂ ಕಡಿಮೆ ಅಂದರೆ ಕಡಿಮೆನೇ. ನಾವು ಮನೇಲಿ ಬಟ್ಟೆ ಬಿಸ್ನೆಸ್ ಮಾಡಲಿ ಅಥವಾ ನಾವು ಮನೇಲಿ ಟೈಲರಿಂಗ್ ಮಾಡಲಿ, ವ್ಯಾಲ್ಯೂ ಕಡಿಮೆನೇ. ಅದೇ ನೀವು ಅಂಗಡಿಯಲ್ಲಿ ಮಾಡಿದ್ರೆ ನೀವು ಎಷ್ಟು ಹೇಳ್ತೀರೋ ಅಷ್ಟು ಕೊಟ್ಟೋಗ್ತಾರೆ. ಬ್ಲೌಸ್ ಹಾಳು ಮಾಡಿದ್ರು ಏನೂ ಮಾತಾಡಲ್ಲ. ನಾವು ಮನೇಲಿ ನೀಟಾಗಿ ಹೊಲ್ಕೊಟ್ರು ಅದಕ್ಕೂ ಕಂಪ್ಲೇಂಟ್ ಹೇಳ್ತಾರೆ. ಹಾಗೆ ನೀವು ನಾನು ಸ್ಟಿಚ್ ಮಾಡ್ತಿರೋದು ನೋಡ್ಬೋದು, ಬೇಗ ಸ್ಟಿಚ್ ಮಾಡಬೇಕು. ಹಾಗೆ ನೀವು ಹೊಸ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದನ್ನು ಕಲೀರಿ. ಯಾಕಂದರೆ ಈಗ ಅದರಲ್ಲೇ ನಾವು ಜಾಸ್ತಿ ಅರ್ನಿಂಗ್ಸನ್ನು ಮಾಡ್ಬೋದು. ಹಾಗಾಗಿ ನೀವು ಹೊಸದಾಗಿ ಈಗ ಬಟ್ಟೆ ನನಗೆ ಬರ್ತಾ ಇಲ್ಲಪ್ಪ ಅನ್ನೋವಂಥ ಟೆನ್ಷನ್ ಮಾಡ್ಕೊಂಡು ಕೂರೋದು ಬೇಡ. ಬಟ್ಟೆ ಬರ್ತಿಲ್ಲ ಅಂತಂದರೆ ಹೊಸ ಡಿಸೈನ್ ಕಲ್ತ್ಬಿಟ್ಟು ನೀವೇ ಸ್ಟಿಚ್ ಮಾಡಿಬಿಟ್ಟು ಅದನ್ನು ನೀವು ಸ್ಟೇಟಸ್ಸಿಗೆ, ಇನ್ಸ್ಟಾಗ್ರಾಮಿಗೆ, ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿದಾಗ ನಿಮಗೆ ಒಂದು ಬ್ಲೌಸಿಗೆ 500 ತನಕನೂ ಕೊಡ್ತೀವಿ, ಸ್ಟಿಚ್ ಮಾಡಿಕೊಡಿ ಅಂತೇಳಿ ಈ ಸೀಸನಲ್ಲಿ ಹೇಳ್ತಾರೆ. ಅದೇ ನೀವು 4-5 ಬ್ಲೌಸನ್ನು ಇಡೀ ದಿನ 1,000 ರೂಪಾಯಿಗೋಸ್ಕರ ಕೆಲಸ ಮಾಡೋ ಬದಲು 500 2 ಬ್ಲೌಸು 1000 ರೂಪೀಸನ್ನು ನೀವು ದಿನಕ್ಕೆ ಅರ್ನಿಂಗ್ಸ್ ಮಾಡ್ಬೋದು. ನೀಟಾಗಿ ಕ್ಯಾನ್ವಾಸ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ ಕೊಡಿ. ದಿನಕ್ಕೆ 1 ಬ್ಲೌಸ್ ಸ್ಟಿಚ್ ಮಾಡಿ. ನಿಮ್ಮ ಸ್ಟಿಚಿಂಗ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಅನ್ನೋದು ಇರಬೇಕು. ಫಿನಿಶಿಂಗ್ ಇದ್ದಾಗ ನಿಮಗೆ ಯಾರಾದರೂ ಸಹಿತನೂ ಬಟ್ಟೆನ ಹುಡ್ಕೊಂಬಂದು ನೀವೆಲ್ಲೇ ಮನೆ ಮಾಡಿ, ನೀವೆಲ್ಲೇ ಇರಿ, ನಿಮಗೆ ಫೋನ್ ಮಾಡಿ ಕೇಳಾದರೂ ನೀವು ಬಟ್ಟೆ ಕೊಡ್ತಾರೆ. ಹಾಗೆ ನೀವು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೂ ನೀವೇ ಬೇಕು ಅಂತಲೂ ಸಹ ಕೊಡ್ತಾರೆ. ಈ ರೀತಿ ನೀವು ಒಂದು ಟೈಲರಿಂಗಲ್ಲಿ ಏನು ಅಂತಾರೆ, ಹವಾ ಅಂತಾರಲ್ವ, ಅದನ್ನು ಉಳಿಸ್ಕೊಂಡಾಗ ನೀವು ಟೈಲರಿಂಗಲ್ಲಿ ಒಂದು ರೀಚ್ ಆಗೋಕ್ಕೆ ಸಾಧ್ಯ. ಫ್ರೆಂಡ್ಸ್, ಮತ್ತೊಂದು ಹೇಳ್ತೀನಿ, ನೀವು ಕೆಲಸ ಮಾಡುವಾಗ ಬಂದು ನಿಮ್ಮನ್ನು ಹಾಡಿ ಹೊಗಳಿ ನಿಮ್ಮ ಹತ್ರ ಬಟ್ಟೆ ಕೊಟ್ಟು ಹೋಗ್ತಾರಲ್ವ, ಅದೇ ನೀವು ಬ್ಲೌಸ್ ಒಂದು ಚೂರು ಚಿಕ್ಕದಾಗಿ ಏನಾದರೂ ಹಾಳು ಮಾಡಿಕೊಡಿ, ಅಥವಾ ನೀವು ಕೊಡೋದು ಲೇಟ್ ಆಗಲಿ, ಅಥವಾ ನೀವು ಈ ಕೆಲಸನೇ ಬಿಟ್ಬಿಡಿ, ನಿಮಗೆ ಈಗ ಕೊಡ್ತಾ ಇರೋ ವ್ಯಾಲ್ಯೂನ ಕೊಡೋದೇ ಇಲ್ಲ. ನಿಮ್ಮ ಹತ್ರ ಕೆಲಸ ಆಗಬೇಕು ಅಂದಾಗ ನಿಮಗೆ ಹೊಗಳ್ತಾರೆ, ನೀವೇ ಬೇಕು ನಮಗೆ, ನೀವು ಇಲ್ದಿದ್ರೆ ನಾವು ಬಟ್ಟೆನೇ ಬೇರೆ ಕಡೆ ಸ್ಟಿಚ್ ಮಾಡಿಸಲ್ಲ ಅಂತಾರೆ. ಅದೇ ನೀವು ಸ್ವಲ್ಪ ದುಡ್ಡು ಜಾಸ್ತಿ ಹೇಳಿ ಚೂರು ಏನಾದರೂ ಅವರು ಹೇಳಿದ್ದಕ್ಕೆ ಮಿಸ್ಟೇಕ್ ಮಾಡಿಕೊಡಿ, ಅವ್ರು ಮತ್ತೆ ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡಿ. ಹಾಗಾಗಿ ನಾವು ಈ ಕೆಲಸ ಅಂತಲ್ಲ, ಯಾವುದೇ ಕೆಲಸದಲ್ಲಿ ನೀವು ಸ್ಟ್ರಿಕ್ಟಾಗಿರಬೇಕು. ಸ್ಟ್ರಿಕ್ಟಾಗಿ ಡೈರೆಕ್ಟಾಗಿ ಹೇಳಿಬಿಡಿ. ಆದರೆ ಎಲ್ಲ ಟೈಮಲ್ಲೂ ಒಂಥರ ಮಾಡ್ತಾ ಇರೋದು, ಎಲ್ಲ ಕಸ್ಟಮರಿಗೂ ಒಂದೇ ತಕ್ಕಡಿಯಲ್ಲಿ ತಗೋ ಹಾಗೆ ನೋಡ್ತಾ ಇರೋದು ಮಾಡಿದ್ರೆ ಕಸ್ಟಮರ್ ಹೋಗ್ತಾರೆ. ನಿಮಗೆ ಗೊತ್ತಾಗುತ್ತಲ್ವ, ತುಂಬಾ ಚೊರೆ ಮಾಡೋರು, ತುಂಬಾ ಎಷ್ಟೇ ನೀಟಾಗಿ ಹೊಲ್ಕೊಟ್ರು ಏನಾದರೂ ಒಂದು ಹೇಳೋ ಅಂತಹ ಕಸ್ಟಮರ್ನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅವರನ್ನು ನೀವು ನೋಡಿ, ನಿಮಗೆ
ರಿಜೆಕ್ಟ್ ಮಾಡ್ತಿರೋ ಅವ್ರನ್ನೇ ಮತ್ತೆ ನೀವು ಇಟ್ಕೊಳ್ತೀರ, ಈ ಥರ ನೋಡ್ಕೊಳ್ಳಿ. ಯಾಕಂದರೆ ಈ ಎಲ್ಲ ಟೈಮಲ್ಲಿ ಎಷ್ಟು ಸಹಿಸ್ಕೊಂಡು ಹೋಗೋಕ್ಕಾಗತ್ತೆ ಹೇಳಿ? ಎಲ್ಲ ಟೈಮಲ್ಲೂ ನಮಗೆ ಸಹಿಸೋದಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಒಳ್ಳೆ ಕಸ್ಟಮರ್ ಒಂದು 5 ಜನ ಇದ್ದರೆ ಸಾಕು, ವರ್ಷ ಪೂರ್ತಿ ಅವರು ಬಟ್ಟೆ ಕೊಡ್ತಾಯಿದ್ರೆ ಅವ್ರ ಬಟ್ಟೆಲೇ ನೀವು ಆರಾಮಾಗಿ ಅರ್ನಿಂಗ್ಸನ್ನು ಮಾಡ್ಬೋದು. ಆದರೆ ನೀವು ಹೊಸದಾಗಿ ಏನಾದರೂ ಟ್ರೈ ಮಾಡ್ತೀರಿ, ಹೊಸದಾಗಿ ಏನಾದರೂ ಹೊಲಿತಾ ಇದ್ದರೆ ನಿಮಗೆ ಕಸ್ಟಮರ್ ತಾನಾಗೇ ಬರ್ತಾರೆ. ಟೈಮ್ ಕರೆಕ್ಟಾಗಿ ನೀವು ಬಟ್ಟೆನ ಕಸ್ಟಮರ್ಗೆ ಕೊಡೋದಾಗಲಿ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಿಕೊಂಡು ಶಿಸ್ತಾಗಿ ನೀವು ಸ್ಟಿಚ್ ಮಾಡಿದ್ದೇ ಆದರೆ ನಿಮಗೆ ಎಲ್ಲ ಟೈಮಲ್ಲೂ, ಅಂದರೆ ಸೀಸನ್ನು ಅನ್ಸೀಸನ್ ಎಲ್ಲ ಟೈಮಲ್ಲೂ ಬಟ್ಟೆ ಬರೋದಂತೂ 100% ಗ್ಯಾರಂಟಿ. ಈಗ ಫ್ರೆಂಡ್ಸ್, ನಾವು ಮನೇಲಿ ಟೈಲರಿಂಗ್ ಮಾಡ್ತೀನಿ. ನಾನು ಯಾವತ್ತೂ ಬಟ್ಟೆ ಇಲ್ಲ ಅನ್ನೋ ಟೆನ್ಷನಿಗೆ ಒಳಗಾಗೇ ಇಲ್ಲ. ನಾನೀಗ 23 ವರ್ಷ ಆಗ್ತಾ ಬಂತು ಬಟ್ಟೆ ಹೊಲಿತಾ. 23 ವರ್ಷದಲ್ಲಿ ನನಗೆ ಬಟ್ಟೆ ಇಲ್ಲ ಅಂತ ನಾನು ಬೇಸಿಗೆ, ಮಳೆಗಾಲ, ಅನ್ಸೀಸನ್ ಯಾವ ಸೀಸನಲ್ಲಾದರೂ ಅಷ್ಟೇ ತಲೆ ಕೆಡಿಸ್ಕೊಂಡು ಕೂತಿದ್ದೆಲ್ಲ. ಯಾಕಂದರೆ ನನಗೆ ಬರೋ ಅಂಥ ಬಟ್ಟೆಗಳನ್ನು ನಾನು ಆರಾಮಾಗಿ ಶಿಸ್ತಾಗಿ ನಾನು ಏನು ಕೆಲಸ ಮಾಡಬೇಕೋ ಅದನ್ನು ನಾನು ನೋಡಿಕೊಂಡು ಮಾಡ್ತೀನಿ. ಮತ್ತು ಈಗೆಲ್ಲ ಮತ್ತೊಂದು ಪ್ರಾಬ್ಲಮ್ ಬಂದಿದೆ. ಏನಂತ ಅಂದರೆ ಅದು ಬಂದು ತುಂಬ ಟೈಮೇ ಆಯಿತು ಬಿಡಿ, 5-6 ವರ್ಷದ ಮೇಲೆ ಆಯಿತು. ಏನಂದರೆ ಎಂಬ್ರಾಯ್ಡ್ರಿ ಹಾಕಿಸಿ ಹೊಲಿದು ಕೊಡೋದಕ್ಕೆ ಕಸ್ಟಮರ್ ನಮ್ಮ ಹತ್ರನೇ ಕೊಡ್ತಾರೆ. ಮೊನ್ನೆ ಏನಾಗಿತ್ತು ಅಂತಂದರೆ, ನಾನು ನೀಟಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಎಂಬ್ರಾಯ್ಡ್ರಿ ಅಂದರೆ ಸ್ಟಿಚ್ ಮಾಡಿದ್ರ ಮೇಲೆ ಎಂಬ್ರಾಯ್ಡ್ರಿ ಹಾಕಿಸ್ಬೇಕಿತ್ತು. ಎಂಬ್ರಾಯ್ಡ್ರಿ ಹಾಕೋರು ಮಾಡಿರೋ ತಪ್ಪಿಂದ ನಾವು ಸ್ಟಿಚ್ ಮಾಡೋರು ಸಹಿತನೂ ಬಯಸ್ಕೊಳ್ಳೋ ಪರಿಸ್ಥಿತಿ ಬಂತು. ನಮ್ಮದು ನಾವು ಹೊಲಿದಿರೋ ಬ್ಲೌಸು ಫಿಟ್ಟಿಂಗು ಮತ್ತು ಎಲ್ಲದೂ ನೀಟಾಗಿತ್ತು. ಎಂಬ್ರಾಯ್ಡ್ರಿ ಹಾಕುವಾಗ ಅವರು ಕ್ಯಾನ್ವಾಸ್ ಆಗಿರ್ಬೋದು, ದಾರ ಆಗಿರ್ಬೋದು ಏನೂ ಸರಿಯಾಗಿ ಕಟ್ ಮಾಡಿರಲಿಲ್ಲ. ಆದ್ದರಿಂದ ನಮಗೂ ದುಡ್ಡು ಬರೋದು ಲೇಟ್ ಆಯಿತು, ಹಾಗೆ ಡಬಲ್ ಕೆಲಸ ಆಯಿತು. ಈ ರೀತಿ ಯಾರೋ ಮಾಡೋ ತಪ್ಪಿಂದ ಯಾರೋ ಬಯಸ್ಕೋಬೇಕಾಗತ್ತೆ. ಎಷ್ಟು ನಾವೀಗ ಹಾರ್ಡ್ ವರ್ಕ್ ಮಾಡಿ ನಾವು ಬಟ್ಟೆ ಚೆನ್ನಾಗಿ ಆಗಲಿ ಅಂತಂದರೆ ಇನ್ನೊಬ್ಬರು ಮಾಡೋ ತಪ್ಪಿಂದ ನಾವು ಬಯಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಈ ಥರ ತುಂಬ ಸಲ ಆಗಿದೆ. ಕೆಲವೊಂದು ಸರಿ ನಾವೀಗ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕೊಟ್ಟಾಗ, ಅಂದರೆ ಟಾನಿಗೆ ಕೊಟ್ಟಾಗ ಎಂಬ್ರಾಯ್ಡ್ರಿ ಹಾಕಿರೋದು ಬ್ರಾಡ್ ಆಗಿ ಅಲ್ಲಿಂದನೂ ಬಯಸ್ಕೊಂಡಿರ್ತೀವಿ. ಅಥವಾ ಇನ್ನು ಹಾಗೇ ಸ್ಟಿಚ್ ಮಾಡಿಕೊಟ್ಟಾಗ ಅವರು ಅಲ್ಲಿ ಹಾಕೋದ್ರಿಂದನೂ ಸಹಿತ ಅದರಿಂದನೂ ಬಯಸ್ಕೊಂಡಿರ್ತೀವಿ. ಯಾರೋ ಮಾಡೋ ತಪ್ಪಿಂದನೂ ನಾವು ಸಹ ಬಯಸ್ಕೊಳ್ಳೋಂಥ ಟೈಲರಿಂಗ್ ಕೆಲಸ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅಂದರೆ ನೋಡೋರಿಗೆ ಅದು ಈಸಿ ಅನಿಸುತ್ತೆ, ಆದರೆ ಅದು ಮಾಡೋರಿಗೆ ಗೊತ್ತಿರುತ್ತೆ ಆ ಕೆಲಸ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಕಸ್ಟಮರ್ ಬಂದು ನಮ್ಮ ಬಗ್ಗೆ ಮಾತಾಡುವಾಗ ತುಂಬ ಬೇಜಾರಾಗತ್ತೆ. ನಾವಿಷ್ಟು ಈಗ ನಮಗೆ ಪ್ರತಿಯೊಬ್ಬರು ಬ್ಲೌಸು ಸಹಿತ ನಾವು ಚೆನ್ನಾಗಾಗಲಿ ಅನ್ನೋದಷ್ಟೇ ನಮಗೆ ತಲೆಯಲ್ಲಿರುತ್ತೆ. ಯಾರಾದರೂ ಒಬ್ಬರು ನೀವು ಬಟ್ಟೆ ಹೊಲಿದಿದ್ರೆ ಬ್ಲೌಸ್ ಹೊಲ್ದು ಕೊಟ್ರಲ್ವಾ, ತುಂಬ ಚೆನ್ನಾಗಾಗಿದೆ ಅಂತೇಳಿ ಫೋನ್ ಮಾಡಲಿ, ಅವತ್ತು ಇಡೀ ದಿನ ಎಷ್ಟೊಂದು ಖುಷಿಯಾಗಿರ್ತೀವಿ. ಇನ್ನೂ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸಿರುತ್ತೆ. ಅದೇ ನಾವು ಮಾಡಿರೋ ಕೆಲಸ ಸರಿ ಇದ್ದರೂ ಸಹಿತ ಈ ಥರ ಆಗಿದೆ, ಆ ಥರ ಆಗಿದೆ ಅಂತ ಹೇಳಿದಾಗ ಅವತ್ತು ಇಡೀ ದಿನ ಏನೋ ಒಂಥರ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸಿರಲ್ಲ. ಈ ರೀತಿ ಆಗ್ತಾ ಇರುತ್ತೆ. ನಮ್ಮ ತುಂಬ ಬಟ್ಟೆ ಇರೋ ಮತ್ತು ನಾವು ತುಂಬ ವರ್ಷದಿಂದ ಹೊಲಿದಿರೋರಿಗೆ ಅಂದರೆ ಇದು ಎಲ್ಲ ಕೇಳಿ ಅಭ್ಯಾಸ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಪಾಪ ಈ ಕಲಿತಾ ಇರೋರಿಗೆ ಅದೇ ಒಂಥರ ಮೂಡ್ ಅಪ್ಸೆಟ್ ಮಾಡಿಕೊಂಡು ಅವ್ರು 2 ದಿನ ಬಟ್ಟೆ ಹೊಲಿಯೋಕ್ಕೆ ಹೋಗೋಲ್ಲ. ನಂಗೆ ಎಷ್ಟೋ ಜನ ಕಾಲ್ ಮಾಡಿದಾಗ ಇದೇ ರೀತಿ ಹೇಳಿರ್ತಾರೆ. ನಾನು ಈ ರೀತಿ ಸಣ್ಣ ಪುಟ್ಟ ತಪ್ಪಾದಾಗ, ನಂಗೆ ಕಸ್ಟಮರ್ ಬೈದಾಗ ನಂಗೆ ಮತ್ತೆ ಬಟ್ಟೆ ಹೊಲಿಬೇಕು ಅನ್ನೋ ಮನಸ್ಸೇ ಬರ್ತಾಯಿಲ್ಲ ಸಿಸ್ಟರ್, ಈ ಕೆಲಸ ಬಿಟ್ಬಿಡೋಣ ಅನ್ನಿಸ್ತಾ ಇದೆ, ಏನು ಮಾಡೋದು ಅಂತ ಹೇಳ್ತಾರೆ. ಯಾವತ್ತೂ ನಾನು ಒಂದು ಹೇಳ್ತೀನಿ, ತಪ್ಪು ಆಗದೇ ಒಂದೇ ಸಲಿಗೆ ಯಾರೂ ಸಹ 100% ಟೈಲರ್ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಟೈಲರಿಂಗ್ ಕೆಲಸ ಅಥವಾ ಬಟ್ಟೆ ಈಗ ಸ್ಟಿಚ್ ಮಾಡೋ ಕೆಲಸದಲ್ಲಿ ಪ್ರತಿದಿನವೂ ಫ್ಯಾಷನ್ ಅನ್ನೋದು ಬರ್ತಾನೆ ಇರುತ್ತೆ. ನಾವು ಎಷ್ಟು ಕಲಿತ್ರು ಈ ಕೆಲಸ ನಾವು ಬಿಡೋವರೆಗೂ ಕಲಿತ್ರೂ ಪ್ರತಿದಿನ ಏನಾದರೂ ಕಲಿಯೋದಿರುತ್ತೆ. ಹಾಗೆಯೇ ನೋಡಿ, ನಮಗೆ ಬ್ಲೌಸಲ್ಲಿ ಈಸಿಯಾಗಿ ಮಾಡಿಕೊಟ್ಟಿರೋದು ಈ ರೆಡಿ ಹುಕ್ಸ್. ಈಗ ನಾವು ಮಾಡೋದ್ರಿಂದ ಹುಕ್ಸು ಮಾಡೋದನ್ನು ನಾವು ಎಷ್ಟೋ ಕಡಿಮೆ ಆಗಿದೆ. ಮೊದಲು ನನಗೆ ಒಂದು 10 ಬ್ಲೌಸ್ ಹುಕ್ಸಿಗೆ ಕೊಟ್ಟರೆ ₹100 ಅಲ್ಲೇ ಹೋಗ್ತಿತ್ತು. ಈ ರೀತಿ ಈಗ ನಾವು ಈ ರೀತಿ ರೆಡಿ ಹುಕ್ಸನ್ನು ಮಾಡ್ತೀವಿ. ಇದು ನಾವು 10 ಬ್ಲೌಸಲ್ಲಿ ಒಬ್ಬರಿಗೆ ಇಬ್ಬರಿಗೆ ಅಷ್ಟೇ ನಾವು ಕೈಯಿಂದ ರಿಂಗ್ಸ್ ಮಾಡೋದು, ಅಷ್ಟು ಬಿಟ್ಟರೆ ಮತ್ತು ಎಲ್ಲದೂ ಸ್ಯಾರಿಯಲ್ಲೇ ನಾವು ರೆಡಿ ಹುಕ್ಸು ಮತ್ತು ರಿಂಗ್ಸನ್ನು ಮಾಡ್ತಾಯಿದ್ದೀವಿ. ತುಂಬಾ ಈಸಿಯಾಗಿದೆ ಕೆಲಸ, ಬೇಗನೆ ಸ್ಟಿಚ್ ಆಗುತ್ತೆ. ಈಗ ಹೇಗಂದರೆ ಸಂಜೆ ಒಂದು 5 ಗಂಟೆಗೆ ಬಂದು ನಮಗೆ ರಾತ್ರಿ 10 ಗಂಟೆಗೆ ಬ್ಲೌಸ್ ಬೇಕು ಅನ್ನೋರಿಗೆ ನಾವು ಆರಾಮಾಗಿ ಸ್ಟಿಚ್ ಮಾಡಿಕೊಡ್ತೀವಿ. ಯಾಕಂದರೆ ಇಲ್ಲಿ ಹುಕ್ಸು ಕೈಯಿಂದ ಮಾಡೋರು ಬೇಕು, ಅವ್ರನ್ನ ಹುಡ್ಕೊಂಡು ಹೋಗಬೇಕು ಅನ್ನೋ ಅಂತಹ ಒಂದು ಟೆನ್ಷನ್ ಇಲ್ಲ. ಈ ಥರ ರೆಡಿ ಹುಕ್ಸನ್ನು ಈಗ ನಾವು ಟ್ರೈ ಮಾಡೋದ್ರಿಂದ ಈಸಿಯಾಗಿದೆ ಕೆಲಸ. ಹಾಗೆ ನೀಟಾಗಿ ನೀವು ರೆಡಿ ಹುಕ್ಸನ್ನು ರೆಡಿ ಮಾಡಬೇಕಾಗತ್ತೆ. ಹಾಗೆ ಮತ್ತೊಂದು, ಪ್ರತಿಯೊಬ್ಬ ಟೈಲರು ಸಹಿತ ಯಾರ ಬ್ಲೌಸನ್ನು ಹಾಳು ಮಾಡಬೇಕು, ಇವ್ರ ಬ್ಲೌಸ್ ಕೆಡಿಸ್ಕೊಡ್ಬೇಕು ಅನ್ನೋ ತಲೆಯಲ್ಲಿ ಯಾವತ್ತೂ ಇಸ್ಕೊಂಡಿರಲ್ಲ. ಚೆನ್ನಾಗೇ ಹೊಲಿಬೇಕು ಅನ್ನೋದ್ರಲ್ಲಿ ಇಸ್ಕೊಡ್ತಾರೆ. ಆದರೆ ಕಸ್ಟಮರು ಏನು ಅಂದರೆ, ಅವರಿಗೆ ನಾವು ಅವ್ರ ಬಟ್ಟೆ ಇಸ್ಕೊಂಡು ಬೇಕಂತಲೇ ಹಾಳು ಮಾಡಿ ಕೊಟ್ಟಿದ್ದೀವಿ ಅನ್ನೋ ಲೆವೆಲಿಗೆ ಮಾತಾಡ್ತಾರೆ. ಟೈಲರ್ಗಳಿಗೂ ಒಂದು ಮನಸ್ಸಿರುತ್ತೆ, ಅವರು ಸಹಿತ ಏನೋ
ಮನೇಲಿ ಕಷ್ಟ ಇರೋದಕ್ಕೆ ಅಥವಾ ದುಡಿಬೇಕೇನೋ ಒಂದು ಹಂಬಲದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರನ್ನ ತುಂಬ ನೆಗ್ಲೆಕ್ಟಾಗಿ ನೋಡಬೇಡಿ. ಯಾಕಂದರೆ ನೀವೀಗ ನೋಡಿ ಒಂದು ಬ್ಲೌಸ್ ತೊಗೊಂಬರ್ತೀರಾ, ಅವರೆಲ್ಲೋ ನಾಳೆ ಈಗ ಸಂಡೇ ನಾನು ಎಲ್ಲಿಗೋ ಹೋಗಬೇಕು, ಮಕ್ಕಳನ್ನೆಲ್ಲೋ ಕರ್ಕೊಂಡು ಹೋಗಬೇಕು, ಮನೆಯವರೆಲ್ಲರೂ ಎಲ್ಲಿಗೋ ಹೊರಟಿದ್ದೀವಿ ಅನ್ನೋ ಸಿಚುವೇಶನ್ ಇದ್ದರೂ ಸಹಿತ ನೀವೇನಾದರೂ ಬ್ಲೌಸ್ ತಂದುಕೊಟ್ರಿ ಅಂದರೆ ಅದನ್ನು ನೈಟ್ ಆದರೂ ಕೂತ್ಬಿಟ್ಟು ಹೊಲಿದು ನಿಮಗೆ ಕೊಟ್ಟು ಅವ್ರು ಬೇಕಾದರೆ ಹಳೆ ಸೀರೆನೇ ಉಟ್ಕೊಂಡು ಹೋಗ್ತಾರೆ. ಆ ಥರ ಟೈಲರ್ಸ್ ನಾನು ಎಷ್ಟೋ ಜನ, ಯಾಕೆಂದರೆ ನನಗೂ ಅದೇ ರೀತಿ ಅನುಭವ ಆಗಿದೆ. ಆ ಥರ ನಿಮಗೆ ಬ್ಲೌಸನ್ನ ಹೊಲ್ಕೊಡ್ತಾರೆ, ಅವ್ರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾರಂತಲ್ಲ. ಕೆಲವೊಂದು ಸರಿ ನೀವು ಒಂದು ಬ್ಲೌಸ್ಗೆ 100 ರೂಪೀಸ್ ಅಲ್ಲ 1000 ರೂಪೀಸ್ ಕೊಡ್ತೀರಿ ಅಂತ ಅಂದ್ರೂ ಸಹಿತ ನಿಮಗೆ ಸ್ಟಿಚ್ ಮಾಡಿಕೊಡೋ ಅಂಥವ್ರು ಸಿಗೋಲ್ಲ. ಬೇಕಾದ್ರೆ ನೋಡಿ, ನಾನೊಂದು ಸತಿ ನನಗೆ ಒಬ್ಬರು ಕಸ್ಟಮರ್ ಹೇಳಿದ್ರು, ಇಡೀ ಆನಂದಪುರ ಸಂಡೇ ಅವತ್ತು ಬಾಗ್ಲಾಕಿತ್ತಂತೆ, ಇಡೀ ಆನಂದಪುರ ಹುಡುಕಿದ್ದಾರೆ ಒಂದು ಟಾಪಿಗೆ, ಆ ಕಡೆ ಸೈಡ್ ಈ ಕಡೆ ಸೈಡು ಒಂದೊಂದೇ ಸ್ಟಿಚ್ ಹಾಕೋದಕ್ಕೆ ಇಡೀ ಆನಂದಪುರ ನಮ್ಮೂರು ಪೇಟೆ ಫುಲ್ ಹುಡುಕಿದಾರಂತೆ, ಎಲ್ಲೂ ಸಹ ಸಿಕ್ಕಿಲ್ವಂತೆ. ನೆಕ್ಸ್ಟ್ ಡೇನೇ ಅವರೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತಂತೆ. ಆಗ ಅವರಿಗೆ ಯಾರೋ ಒಬ್ಬರು ನಮ್ಮ ಮನೆ ದಾರಿ ತೋರಿಸಿದ್ರು. ಸಂಡೇ ಅವತ್ತು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವ್ರು ಬಂದುಬಿಟ್ಟು, ಸಿಸ್ಟರ್ ನಮಗಿದೊಂದು ಸ್ವಲ್ಪ ಆ ಕಡೆ ಒಂದು ಸ್ಟಿಚ್ ಈ ಕಡೆ ಒಂದು ಸ್ಟಿಚ್ ಮಾಡಿಕೊಡಿ, ನಿಮಗೆ ಎಷ್ಟು ದುಡ್ಡಾದರೂ ಕೊಡ್ತೀವಿ ಪ್ಲೀಸ್ ಅಂತ ಹೇಳ್ತಿದ್ರು. ಯಾಕೋ ಸರಿ ಆಗ್ತಾನೆ ಇಲ್ಲ, ಲೂಸ್ ಅನ್ನಿಸ್ತಾ ಇದೆ ಟಾಪು, ಪ್ಲೀಸ್ ಅಂತೇಳಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು. ನಮಗೆ ಅಲ್ಲಿ ಇಲ್ಲಿ ಒಂದೊಂದು 2 ಸ್ಟಿಚ್ ಹಾಕೋದೇನೋ ದೊಡ್ಡ ಕೆಲಸ ಅಲ್ಲ, ಆದರೆ ಅವರಿಗೆ ಆ ಟೈಮಲ್ಲಿ ಆ ಸ್ಟಿಚ್ ಹಾಕ್ಕೊಡೋದೇ ಅವರಿಗೆ ಯಾರೋ ಒಂದು ದೇವ್ರು ಸಿಕ್ಕಿದ್ರಲ್ಲ ಅನ್ನೋ ಒಂದು ಫೀಲ್ ಮಾಡ್ತಾಯಿದ್ರು. ಅಷ್ಟು ಅನಿವಾರ್ಯ ಅಂತ ಇದ್ದಾಗ ನಮಗೆ ಒಂದು ಹೊಲಿಗೆ ಹಾಕೊಡೋರು ಸಮೇತ ಸಿಕ್ಕೋದಿಲ್ಲ, ಅದು ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಾ ಹೇಳೋದು, ಟೈಲರಿಂಗ್ ಮಾಡೋರನ್ನ ಅಷ್ಟು ಕಂಡಮ್ ಆಗಿ ನೋಡಬೇಡಿ, ಅವರಿಗೆ ಒಂದು ಗೌರವ ಕೊಡಿ. ಮತ್ತು ಅವ್ರಿಗೆ ಬಟ್ಟೆ ಹೊಲಿಸ್ಕೊಂಡಿದ್ದೀರಾ ಅಂದರೆ ತಕ್ಷಣ ಅವರಿಗೆ ಅಮೌಂಟನ್ನು ಕೊಟ್ಬಿಡಿ. ಯಾಕಂದರೆ ಈಗ ಒಂದು ನಿಮ್ಮದೊಂದು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದಾರೆ ಅಂದರೆ ಏನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡೇ ಅವರು ಸ್ಟಿಚ್ ಮಾಡ್ತಾ ಇರ್ತಾರೆ. ಇವ್ರು ಬ್ಲೌಸ್ ಹೊಲ್ಕೊಟ್ರೆ ಇಂಥದಕ್ಕೆ ನಾನು ಆ ದುಡ್ಡನ್ನ ಇಟ್ಕೊಳ್ತೀನಿ. ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲಿ ಕಷ್ಟ ಇರೋದ್ರಿಂದನೇ ಟೈಲರಿಂಗ್ ಮಾಡ್ತಾ ಇರ್ತಾರೆ. ಒಂದು ಬ್ಲೌಸು ಹೊಲ್ದಿದ್ರಿಂದ ಮನೆಗೊಂದು ರೇಷನ್ ಒಯ್ಯೋದಾಗಲಿ ಅಥವಾ ಏನೋ ಒಂದು ವಸ್ತು ಖರೀದಿ ಮಾಡೋದಾಗಲಿ ಏನೋ ಒಂದಕ್ಕೆ ಬಳಸ್ತಾ ಇರ್ತಾರೆ. ಅದರಿಂದ ನೀವು ಬ್ಲೌಸ್ ಸ್ಟಿಚ್ ಮಾಡಿಸಿ, ಯಾವುದೇ ಬಟ್ಟೆ ಸ್ಟಿಚ್ ಮಾಡಿ ತಕ್ಷಣ ಅಮೌಂಟನ್ನು ಕೊಟ್ಟು ತೊಗೊಂಡು ಹೋಗಬೇಕು. ಆಗ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ಈಗ ಒಂದು ಹಾಬಿ ಥರ ಟೈಲರಿಂಗ್ ಮಾಡೋರು ತುಂಬಾ ಕಡಿಮೆ. ಹಾಬಿ ಥರ ಮಾಡೋರು ರೆಗ್ಯುಲರ್ ಆಗಿ ಬಟ್ಟೆ ಇಸ್ಕೊಂಡು ಮಾಡೋದಿಲ್ಲ. ಮತ್ತು ಒಂದು ಹವ್ಯಾಸದಿಂದ ಮಾಡ್ತೀವಿ ಅನ್ನೋರು ತಮ್ಮ ಬಟ್ಟೆ ತಾವಷ್ಟೇ ಹೊಲ್ಕೊಳ್ತಾ ಇರ್ತಾರೆ. ಹಗಲು ರಾತ್ರಿ ಯಾರು ಶಾಪಲ್ಲಿ ಮನೆಯಲ್ಲಿ ಬಟ್ಟೆ ಹೊಲಿತಿರ್ತಾರೆ ಅಂದರೆ ಅವ್ರದ್ದೇ ಆದ ಒಂದು ಕಮಿಟ್ಮೆಂಟ್ ಇರುತ್ತೆ, ಅವ್ರದ್ದೇ ಒಂದು ಏನೋ ದೊಡ್ಡ ಗುರಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂಥವರಿಗೆ ನೀವು ತಕ್ಷಣ ಅಮೌಂಟನ್ನು ಪೇ ಮಾಡಿ, ಈ ಒಂದು ಬ್ಲೌಸ್ ಹೊಲಿದ್ರೆ ಈ ದುಡ್ಡನ್ನು ಇದಕ್ಕೆ ಹಾಕ್ಬೇಕು ನಾನು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗಂತ ಎಲ್ಲ ಟೈಲರ್ಗಳು ದುಡ್ಡಿಗಾಗಿ ಕೆಲಸ ಮಾಡ್ತಾರಂತಲ್ಲ. ನಾವೀಗ ಯಾವುದೇ ಕೆಲಸ ಆದರೂ ಅಷ್ಟೇ, ನಾವು ಇಷ್ಟು ಅಮೌಂಟ್ ಸಿಗುತ್ತೆ ಅಂದರೆ ಇನ್ನೊಂದು ಸತಿ ಆ ಕೆಲಸ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತಲ್ವ. ಹಾಗಾಗಿ ನಾ ಹೇಳೋದು. ಹಾಗೆಯೇ ಒಬ್ಬೊಬ್ಬರಂತೂ ಬಟ್ಟೆ ಹೊಲಿಸ್ತಾರೆ, ಹೊಲಿಸ್ಬಿಟ್ಟು ಮತ್ತೆ ಟೈಲರ್ಗೆ ಮತ್ತೆ ತಿರುಗಿ ಏನೋ ಟೈಲರ್ ಅವ್ರ ಮನೆ ಬಾಗಿಲಿಗೆ ಒಯ್ದು ಕೊಟ್ಟು ಬರ್ತಾರೆ, ಅವತ್ತು ದುಡ್ಡು ಕೊಟ್ಟಿರಲ್ಲ. ಇನ್ನು ನೋಡೋಣ ಅಂತ ಟೈಲರು ಸುಮ್ಮನೆ ಇದ್ದರೆ ಇವರು ಅವ್ರಿಗೆ ವಿಚಾರಿಸೋದೇ ಇಲ್ಲ. ಬಟ್ಟೆ ಹೆಂಗೂ ಮನೆ ಬಾಗಿಲಿಗೆ ಅವ್ರ ಕೈಗೆ ಸಿಕ್ಬಿಡ್ತಾ, ಇನ್ನು ಅವ್ರು ಏನಾದರೂ ಮಾಡಲಿ. ಅವರು ಎಷ್ಟೋ ಸಲ ನನಗೆ ಆಗಿದೆ ಫ್ರೆಂಡ್ಸ್, ತುಂಬ ಪರಿಚಯದವರು, ತುಂಬ ಹತ್ತಿರ ರಿಲೇಷನ್ನು ಅಥವಾ ತುಂಬ ಗೊತ್ತಿದ್ದವರು ಅಂತೇಳಿ ನಾವೇ ಅವರಿಗೆ ಕೈಯಿಂದ ದುಡ್ಡು ಕೊಟ್ಟು ಎಂಬ್ರಾಯ್ಡ್ರಿ ಮಾಡಿಸಿರ್ತೀವಿ, ಲೈನಿಂಗು ಫಾಲು ತಂದು ಹಾಕಿ ಹೊಲಿಸಿರ್ತೀವಿ. ತುಂಬ ಪರಿಚಯ ಇದ್ದು ತುಂಬ ಹತ್ರದವರು ಅಂದ ತಕ್ಷಣ ನಾವು ಬ್ಲೌಸ್ ಅವ್ರ ಕೈ ಕೊಟ್ವಿ ಅಂದರೆ ಎಷ್ಟು ಆಯಿತು ಅಂತಲೂ ಸಹಿತ ರಿಟರ್ನ್ ಫೋನ್ ಮಾಡಿ ಕೇಳಲ್ಲ. ನಾವು ಸಹಿತ ನಮಗೆ ತುಂಬ ಪರಿಚಯ ಇದ್ದವ್ರು ಹೇಗಪ್ಪ ದುಡ್ಡು ಕೇಳೋದು ಅಂತ ಯೋಚನೆ ಮಾಡಿ ನಾವೇ ಒಂದು ದಿವಸ ಫೋನ್ ಮಾಡಿದಾಗ ಅವರು ಅಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಹಾಗಾಯಿತು ಹೀಗಾಯಿತು ಅಂತೇಳಿ ಟೋಟಲ್ 1,000 1,500 ನನಗೆ ಕೊಡದೇನೆ ಮೋಸ ಮಾಡಿದಂಥವ್ರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ತುಂಬಾ ನೀವು ವ್ಯವಹಾರ ದೃಷ್ಟಿಯಲ್ಲಿ ನೋಡೋದಾದರೆ ಒಂದು ಎಷ್ಟು ಬೇಕೋ ಅಷ್ಟೇ ಇರೋದು ಒಳ್ಳೆಯದು ಅಂತ ಹೇಳ್ತೀನಿ. ಬೇಕಾದರೆ ನೋಡಿ, ನಿಮಗೆ ತುಂಬ ಕ್ಲೋಸ್ ಇರೋರೇ ಅಮೌಂಟನ್ನು ಕರೆಕ್ಟಾಗಿ ಕೊಡ್ತಾ ಇರಲ್ಲ, ಅಥವಾ ಅರ್ಧ ಅಮೌಂಟ್ ಕೊಟ್ಟು ಅರ್ಧ ಅಮೌಂಟ್ ನಿಲ್ಸ್ಕೊಂಡಿರ್ತಾರೆ. ಇಲ್ಲ ನೀವೆಲ್ಲ ಕೆಲಸ ಮಾಡಿಕೊಟ್ಟ ಮೇಲೂ ನಿಮ್ಮ ಕಡೆ ನೋಡೋದು ಇಲ್ಲ, ಈ ರೀತಿ ಮಾಡ್ತಾರೆ. ಅಕಸ್ಮಾತ್ ನೀವೇನಾದರೂ ಕೆಲಸದ ದುಡ್ಡು ಅಂತ ಕೇಳಿದ್ರೆ ಮತ್ತೆ ಫ್ರೆಂಡ್ಶಿಪ್ ಮುರ್ಕೊಳ್ಳೋದ್ರಲ್ಲೂ ಇರ್ತಾರೆ. ಈ ರೀತಿ ಎಲ್ಲ ನಮ್ಮ ಟೈಲರಿಂಗಲ್ಲ ಪ್ರತಿಯೊಂದು ವ್ಯವಹಾರದಲ್ಲೂ ಇರದ್ದೇ ಇರ್ತಾರೆ. ಅದರಿಂದ ನಾ ಹೇಳೋದು, ನಾನು ಅಷ್ಟೇ ಈಗೀಗ ಸ್ಟ್ರಿಕ್ಟ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾವೊಂದು ಬ್ಲೌಸ್ ಹೊಲಿತಿದ್ದೀವಿ ಅಂದರೆ ನಮ್ಮದೇ ಯಾವುದೋ ಒಂದು ಕಮಿಟ್ಮೆಂಟಿಗೋಸ್ಕರನೇ ಹೊಲಿತಾ ಇರ್ತೀವಿ. ಎಲ್ಲದನ್ನೂ ಆ ಥರ ನಾವು ಬಿಟ್ಕೊಳ್ತಾ ಬಂದರೆ ಈಗ ಮನೇಲಿ ಕೇಳ್ತಾರೆ, ಎಷ್ಟೊತ್ತಿಗೆ ನೋಡಿದ್ರು ಮಿಷನ್ ಮೇಲೆ ಕೂತು ಬಟ್ಟೆ ಹೊಲಿಬೇಕು ಅಂತ ಹೇಳ್ತಾನೆ ಇರ್ತೀಯ, ಯಾವಾಗ ನೋಡಿದ್ರು ದುಡ್ಡಿಲ್ಲ ಅಂತ ಹೇಳ್ತಾ ಇರ್ತೀಯಲ್ಲ ಅಂತ ಮನೆಯಲ್ಲೇ ಕೇಳ್ತಾರಲ್ವ. ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆದರೆ ಆಯಿತು ಓಕೆ ಮಾಡು ಅಂತ ಹೇಳ್ತಾರೆ. ಒಂದೊಂದು ದಿವಸ ಊಟ ತಿಂಡಿಗಾದರೂ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ನಾವು ಎಷ್ಟೇ ಕೆಲಸ ಮಾಡಿ ಆಮೇಲೆ
ಮೇಲೆ ದುಡ್ಡಿಲ್ಲ ಅಂತಂದರೆ ಮನೆಯವರು ಬೇಡ ಬಿಡು ಆ ಕೆಲಸ ಮಾಡೋದೇ ಬೇಡ ನೀನು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಇರುತ್ತೆ. ಅದರಿಂದ ನಾನು ಹೇಳೋದೇನು ಅಂದರೆ, ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗೇ ಕಸ್ಟಮರ್ ಹತ್ರ ನಾವು ವ್ಯವಹಾರ ಮಾಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ಯಾಕಂದರೆ ನಾವು ತುಂಬ ಒಳ್ಳೆತನದಿಂದ ಹೋದರೆ ನಮಗೆ ಯಾವತ್ತೂ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮ ಹತ್ರ ಬರ್ತಾರೆ, ನಗಾಡ್ತಾ ಹೊಲಿಸ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಇನ್ನೊಂದು ದಿವಸ ಬೇರೆ ಟೈಲರ್ ಹತ್ರ ಹೋಗಿರ್ತಾರೆ. ಅಷ್ಟೇ ಪ್ರಪಂಚ. ಯಾವತ್ತೂ ನಿಮಗೆ ಬರೋರು 10-15 ವರ್ಷದಿಂದ 20 ವರ್ಷದಿಂದ ಇವ್ರು ನಾವು ಜೀವಮಾನ ಪೂರ್ತಿ ನನ್ನ ಹತ್ರನೇ ಹೊಲಿಸ್ತಾರೆ ಅನ್ನೋದು ತುಂಬಾ ಸುಳ್ಳು ಮಾತು. ಯಾಕಂದರೆ ನಾವು ಚೆನ್ನಾಗಿ ಹೊಲಿತಿದ್ರೆ ನಮ್ಮ ಹತ್ರ ಬರ್ತಾರೆ, ನಾವು ಅವ್ರು ಹೇಳ್ದಂಗೆ ಕೇಳಿದ್ರೆ ನಮ್ಮ ಹತ್ರ ಬರ್ತಾರೆ. ನಾವು ಒಂದು ಮಾತು ಅವರಿಗೆ ಉಲ್ಟಾ ಮಾತಾಡಿದ್ರೆ ಮತ್ತೆ ಅವರು ತಿರುಗಿ ನಮ್ಮ ಹತ್ರ ಬರಲ್ಲ, ಬೇರೆ ಟೈಲರ್ ಹತ್ರ ಹೋಗ್ತಾರೆ. ಈ ರೀತಿ ಎಲ್ಲ ಟೈಲರಿಂಗಲ್ಲಿ ಅನುಭವಗಳಾಗ್ತಾ ಇರ್ತವೆ. ಇನ್ನು ಮುಂದಾದರೂ ಅದನ್ನೆಲ್ಲ ಸರಿ ಮಾಡಿಕೊಂಡು ಟಾಪ್ ಒಂದು ಟೈಲರ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.